ನೋಡಿ, ಈ ಸಸ್ಯವನ್ನ ಗಬ್ಬು ಸೇವಂತಿಗೆ, ಅಡ್ಗೆ ಸೊಪ್ಪು, ಗಬ್ಬು ಸಣ್ಣ ಶಾವಂತಿ, ಗಬ್ಬು ಆವಂತಿ ಅಂತೆಲ್ಲ ಕರಿತೀವಿ. ನಿಮ್ಮ ಹಳ್ಳಿ ಕಡೆ ಏನಂತ ಕರಿತೀರೋ ಕಮೆಂಟಲ್ಲಿ ತಿಳಿಸಿ. ನಮ್ಮ ಸುತ್ತಮುತ್ತಲಿನ ಖಾಲಿ ಜಾಗಗಳಲ್ಲಿ, ರಸ್ತೆ ಬದಿಯಲ್ಲಿ ಸಾಮಾನ್ಯವಾಗಿ ಬೆಳೆಯುವ ಒಂದು ವನ್ಯ ಸಸ್ಯ ಇದು. ನೆಲದ ಮೇಲೆಯೇ ಹರಡಿಕೊಂಡು ಬೆಳೆಯುವ ಈ ಗಿಡದ ಹೂಗಳು ನೋಡಲು ಸಣ್ಣ ಗಾತ್ರದ ಸೇವಂತಿಗೆ ಹೂವಿನಂತೆ ಕಾಣಿಸೋದ್ರಿಂದ ಗಬ್ಬು ಸೇವಂತಿ ಅಂತ ಹೆಸರು ಬಂದಿರೋದು. ಈ ಗಬ್ಬು ಸೇವಂತಿ ಅಥವಾ ಗಬ್ಬು ಆವಂತಿ ಅಂತ ಏನು ಕರಿತೀವೋ, ಈ ಗಿಡದ ಎಲೆಗಳನ್ನು ಅರೆದು ರಕ್ತಸ್ರಾವವಾಗುವ ಗಾಯಗಳಿಗೆ ಹಚ್ಚೋದ್ರಿಂದ ರಕ್ತ ನಿಲ್ಲುತ್ತೆ. ಹಾಗೆಯೇ ಗಾಯ ಕೂಡ ಬೇಗನೆ ವಾಸಿಯಾಗುತ್ತೆ. ಹಾಗೆಯೇ ಚರ್ಮದ ಸಮಸ್ಯೆಗಳು ಅಂದರೆ ತುರಿಕೆ ಅಥವಾ ಕಜ್ಜಿ, ಗಜಕರ್ಣ ಇಂಥ ಸಮಸ್ಯೆಗಳಿದ್ದಾಗ ಈ ಅಡ್ಗೆ ಸೊಪ್ಪು ಅಥವಾ ಏನು ಗಬ್ಬು ಆವಂತಿ ಅಂತ ಕರಿತೀವಿ, ಈ ಒಂದು ಎಲೆಗಳನ್ನು ತೊಗೊಂಬಂದು ಚೆನ್ನಾಗಿ ಅರೆದು ಪೇಸ್ಟ್ ಥರ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಸೇರಿಸಿ ತುರಿಕೆ ಇರುವಂಥ ಜಾಗಕ್ಕೆ ಹಚ್ಚಿದರೆ ಆ ಚರ್ಮದ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಹಾಗೆಯೇ ವಿಷ ನಿವಾರಕವಾಗಿ ಈ ಅಡ್ಗೆ ಸೊಪ್ಪು ಕೆಲಸ ಮಾಡುತ್ತೆ. ಯಾವ ರೀತಿ ಅಂದರೆ ಚೇಳು ಅಥವಾ ಸಣ್ಣ ಪುಟ್ಟ ಕೀಟಗಳು ಕಡಿದಾಗ ಉಂಟಾಗುವ ಉರಿ ಹಾಗೆಯೇ ವಿಷದ ಪ್ರಭಾವವನ್ನು ಕಡಿಮೆ ಮಾಡಲು ಈ ಎಲೆಯ ರಸವನ್ನು ಹಚ್ಚೋದ್ರಿಂದ ಆ ನೋವು ಹಾಗೆಯೇ ಉರಿ ಕೂಡ ಕಡಿಮೆ ಆಗುತ್ತೆ. ಹಾಗೆಯೇ ಈ ಅಡ್ಗೆ ಸೊಪ್ಪಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರೋದ್ರಿಂದ ಬ್ಯಾಕ್ಟೀರಿಯಾ ವಿರೋಧಿ ಅಂದರೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ಹಾಗೆಯೇ ಉರಿಯೂತ ನಿವಾರಣೆಯನ್ನು ಮಾಡುತ್ತೆ. ಈ ಒಂದು ಸೊಪ್ಪಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಗುಣಗಳು ಸಮೃದ್ಧವಾಗಿರೋದ್ರಿಂದ ರೋಗ ನಿರೋಧಕ ಶಕ್ತಿ ಕೂಡ ಈ ಸೊಪ್ಪಲ್ಲಿ ಹೆಚ್ಚಾಗಿದೆ. ಆಕಸ್ಮಿಕವಾಗಿ ಕೈಕಾಲುಗಳು ಕತ್ತರಿಸಿ ಗಾಯವಾದಾಗ ಅಥವಾ ರಕ್ತ ಸೋರ್ತಾ ಇರುವಾಗ ಈ ಗಿಡದ ಎಲೆಗಳನ್ನು ಕಿತ್ತು ಕೈಯಲ್ಲಿ ಚೆನ್ನಾಗಿ ಒಸುಕಿ ಅದರ ರಸವನ್ನು ಗಾಯದ ಮೇಲೆ ಹಾಕಿದರೆ ತಕ್ಷಣ ರಕ್ತಸ್ರಾವ ಆಗೋದು ನಿಲ್ಲುತ್ತೆ. ಇದಿಷ್ಟೇ ಅಲ್ಲ, ಹಾಗೆಯೇ ಮಹಿಳೆಯರಲ್ಲೇನಾದರೂ ಎದೆಯ ಮೇಲೆ ಏನಾದರೂ ಗಂಟುಗಳು ಅಥವಾ ಎದೆಯ ಮೇಲೆ ಗೆಡ್ಡೆಗಳೇನಾದರೂ ಇದ್ದಾಗ ಈ ಅಡ್ಗೆ ಸೊಪ್ಪಿನ ಎಲೆಯನ್ನು ಚೆನ್ನಾಗಿ ಉಸುಕಿದಾಗ ರಸ ಬರುತ್ತೆ. ಆ ರಸಕ್ಕೆ ಮನೆಯಲ್ಲೇ ಇರುವಂತಹ ಅಂದರೆ ಹರಳೆಣ್ಣೆ, ಏನು ಔಡಲ ಗಿಡದ ಎಣ್ಣೆ ಅಂತ ಕರಿತೀವಿ ಅಥವಾ ಹರಳೆಣ್ಣೆ ಇರುತ್ತಲ್ಲ ಮನೆಯಲ್ಲಿ, ಆ ಎಣ್ಣೆಯನ್ನು ಮಿಶ್ರಣ ಮಾಡಿ ಮನೆಯಲ್ಲಿ ಕಾಟನ್ ಹತ್ತಿ ಇರುತ್ತಲ್ಲ, ಹತ್ತಿಯಲ್ಲಿ ಅದನ್ನು ಅದ್ದಿ ಆ ಏನು ಎದೆ ಮೇಲೆ ಗಂಟುಗಳು ಅಥವಾ ಗೆಡ್ಡೆಗಳು ಇರ್ತವೋ ಅದರ ಮೇಲೆ ಲೇಪನ ಮಾಡ್ತಾ ಬಂದರೆ ಕಾಲಕ್ರಮೇಣವಾಗಿ ಆ ಎದೆ ಮೇಲಿನ ಗಂಟುಗಳ ಒಂದು ನಿವಾರಣೆ ಕೂಡ ಆಗುತ್ತೆ. ಹಾಗೆಯೇ ಈ ಎದೆಗಳು ಸುಳ್ಳು ಅನ್ನುವಂತಹ ಅನುಭವ ಇರುತ್ತಲ್ಲ, ಅಂಥ ಸಮಯದಲ್ಲಿ ಈ ಒಂದು ರಸದ ಒಂದು ಹರಳೆಣ್ಣೆಯನ್ನು ಮಿಶ್ರಣ ಮಾಡಿ ಲೇಪನ ಮಾಡಿ ಆಗ ಜುಮ್ ಅನ್ನುವಂತಹ ಹಾಗೆ ಸುಳ್ಳನ್ನುವಂತಹ ಅನುಭವ ಕೂಡ ಹೋಗುತ್ತೆ. ಹಾಗೆಯೇ ಎದೆಗಳು ತುಂಬ ನೋವಾದಾಗ ಈ ಒಂದು ಸೊಪ್ಪಿನ ರಸವನ್ನು ಹಾಗೆಯೇ ಹರಳೆಣ್ಣೆಯನ್ನು ಮಿಶ್ರಣ ಮಾಡಿ ಆ ನೋವಿರುವಂಥ ಜಾಗದಲ್ಲಿ ಹಚ್ಚಿದಾಗ ಕೂಡ ಆ ನೋವು ಕೂಡ ನಿವಾರಣೆ ಆಗುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಈ ಉಮ್ಮತ್ತಿ ಗಿಡ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ, ಪ್ರತಿಯೊಬ್ಬರಿಗೂ ಚಿರಪರಿಚಯ ಇರುವಂಥದ್ದು ಈ ಉಮ್ಮತ್ತಿ ಗಿಡ. ತಿಪ್ಪೆಗಳಲ್ಲಿ, ಹೊಲಗಳಲ್ಲಿ ಎಲ್ಲಂದರಲ್ಲೇ ಬೆಳೆದು ನಿಂತಿರುತ್ತೆ. ಈ ಉಮ್ಮತ್ತಿ ಗಿಡ ತನ್ನಲ್ಲಿರುವ ವಿಷಕಾರಿ ಅಂಶಗಳ ಹೊರತಾಗಿಯೂ ಆಯುರ್ವೇದದಲ್ಲಿ ಪ್ರಮುಖ ಔಷಧಿಯಾಗಿ ಬಳಕೆಯಲ್ಲಿದೆ. ಇದರ ಎಲೆ, ಬೇರು ಹಾಗೆ ಬೀಜಗಳು ನೋವು ನಿವಾರಕ ಹಾಗೂ ಉರಿಯೂತ ಶಮನಕಾರಿ ಗುಣಗಳನ್ನು ಹೊಂದಿದೆ. ಈ ಉಮ್ಮತ್ತಿ ಗಿಡದ ಔಷಧೀಯ ಗುಣಗಳನ್ನು ನೋಡೋಣ. ಕೀಲು ನೋವು ಹಾಗೆ ಊತ ಅಂದರೆ ಉಮ್ಮತ್ತಿ ಕಾಯಿಯ ರಸ ಅಥವಾ ಎಲೆಯನ್ನು ಎಣ್ಣೆಯಲ್ಲಿ ಹುರಿದು ನೋವಿರುವ ಜಾಗಕ್ಕೆ ಹಚ್ಚಿದರೆ ಕೀಲು ನೋವು ಹಾಗೆಯೇ ಊತ ಕಡಿಮೆ ಆಗುತ್ತೆ. ತುಂಬಾ ತಲೆನೋವಿದೆ ಅಂತಂದಾಗ ಈ ಉಮ್ಮತ್ತಿ ಗಿಡದ ಬೇರನ್ನು ಅರೆದು ಹಣೆಗೆ ಲೇಪನ ಮಾಡೋದ್ರಿಂದ ಆ ತಲೆನೋವು, ಅರ್ಧ ತಲೆನೋವು, ಮೈಗ್ರೇನ್ ಸಮಸ್ಯೆ ಅಥವಾ ತೀವ್ರವಾದ ತಲೆನೋವೇನಾದರೂ ಕಾಣಿಸ್ತಾ ಇದ್ದರೆ ಈ ಉಮ್ಮತ್ತಿ ಗಿಡದ ಬೇರನ್ನು ಅರೆದು ಹಣೆಗೆ ಲೇಪನ ಮಾಡೋದ್ರಿಂದ ಆ ತಲೆನೋವು ಕೂಡ ವಾಸಿಯಾಗುತ್ತೆ. ಹಾಗೆಯೇ ಚರ್ಮದ ರೋಗಗಳು ಅಂದರೆ ಈ ತುರಿಕೆ, ಕಜ್ಜಿ ಇಂಥ ಸಮಸ್ಯೆಗಳೆಲ್ಲ ಇದ್ದಾಗ ಈ ಉಮ್ಮತ್ತಿ ಗಿಡದ ಎಲೆಗಳ ರಸವನ್ನು ಆ ತುರಿಕೆ, ಕಜ್ಜಿ ಇರುವಂತಹ ಜಾಗದಲ್ಲಿ ಹಚ್ಚೋದ್ರಿಂದ ಆ ಚರ್ಮ ರೋಗಗಳು ಕೂಡ ವಾಸಿಯಾಗುತ್ತೆ. ಹಾಗೆಯೇ ಕೂದಲು ಉದುರುವಿಕೆಯನ್ನು ತಡೆಯುತ್ತೆ ಈ ಉಮ್ಮತ್ತಿ ಗಿಡ.
ಈ ಉಮ್ಮತ್ತಿ ಗಿಡದ ಹಣ್ಣಿನ ರಸವನ್ನು ತಲೆಗೆ ಹಚ್ಚೋದ್ರಿಂದ ತಲೆಹೊಟ್ಟು ನಿವಾರಣೆಯಾಗಿ ಕೂದಲು ಉದುರುವುದನ್ನು ನಿಯಂತ್ರಣಕ್ಕೆ ತರುತ್ತೆ. ಹಾಗೆಯೇ ದಮ್ಮು ಕೆಮ್ಮು ಇದ್ದಾಗ ಈ ಉಮ್ಮತ್ತಿ ಎಲೆಗಳನ್ನು ಸುಟ್ಟು ಹೊಗೆಯಾಡಿಸೋದ್ರಿಂದ ಅಸ್ತಮ ಹಾಗೆ ದಮ್ಮಿನ ಸಮಸ್ಯೆಗಳಲ್ಲಿ ತಾತ್ಕಾಲಿಕ ಉಪಶಮನ ಸಿಗುತ್ತೆ. ಹಾಗೆಯೇ ಹಲ್ಲು ನೋವು, ಉಳ್ಳಕಡ್ಡಿ ಇದ್ದಾಗ ಇದರ ಬೀಜ ಹಾಗೆ ಬೇರುಗಳನ್ನು ಹಲ್ಲು ನೋವು ಹಾಗೂ ಕೆಲವೊಂದು ಸೋಂಕುಗಳ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತೆ. ಆದರೆ ವಿಶೇಷ ಎಚ್ಚರಿಕೆಯಿಂದ ಇಡಿ. ಉಮ್ಮತ್ತಿ ಗಿಡ ಅತ್ಯಂತ ವಿಷಕಾರಿ ಸಸ್ಯ ಆಗಿರೋದ್ರಿಂದ ಇದನ್ನು ಯಾವುದೇ ಕಾರಣಕ್ಕೂ ಸ್ವಯಂ ಪ್ರೇರಿತವಾಗಿ ಸೇವನೆ ಮಾಡಬೇಡಿ. ಇದರ ಬಳಕೆ ಪ್ರಾಣಾಪಾಯವನ್ನು ಉಂಟು ಮಾಡ್ಬೋದು. ಆದ್ದರಿಂದ ಆಯುರ್ವೇದ ತಜ್ಞರು ಅಥವಾ ನಾಟಿ ವೈದ್ಯರ ಕಟ್ಟುನಿಟ್ಟಿನ ಸಲಹೆ ಇಲ್ಲದೆ ಇದನ್ನು ಬಳಸಬೇಡಿ. ಹಾಗೆಯೇ ನಿಮಗೆ ತುಂಬ ಏನಾದರೂ ಈ ಉಳುಕಡ್ಡಿ ಸಮಸ್ಯೆ ಅಥವಾ ತುರಿಕೆ ಇರುವಂಥ ಸಮಸ್ಯೆಗಳೇನಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಈ ಉಮ್ಮತ್ತಿ ಗಿಡವನ್ನು ಬಳಸಿಕೊಂಡು ಯಾವ ರೀತಿ ನಾವು ಎಣ್ಣೆಯನ್ನು ತಯಾರು ಮಾಡ್ಬೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಈ ಎಣ್ಣೆ ತಯಾರು ಮಾಡೋದಕ್ಕೆ ಉಮ್ಮತ್ತಿ ಗಿಡದ ಎಲೆಗಳು ಹಾಗೆಯೇ ಬೇವಿನ ಎಣ್ಣೆಯಿಂದ ಯಾವ ರೀತಿ ತಯಾರು ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಆದರೆ ಯಾವುದೇ ಕಾರಣಕ್ಕೂ ಈ ಉಮ್ಮತ್ತಿ ಗಿಡವನ್ನು ಆಹಾರವನ್ನಾಗಿ ಸೇವನೆ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಇದು ನೆಲನೆಲ್ಲಿ, ಬಂಗಾರದ ಬೆಲೆ ಬಾಳುವ ಈ ಪುಟ್ಟ ಗಿಡ. ಇದು ಕಿಡ್ನಿ ಹಾಗೆಯೇ ಲಿವರ್ ಸಮಸ್ಯೆಗಳಿಗೆ ಇದು ಪ್ರಕೃತಿ ನೀಡಿದ ವರ. ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿ, ಹೊಲ ಗದ್ದೆಗಳ ಬದಿಯಲ್ಲಿ ಅಥವಾ ಮನೆಯ ಅಂಗಳದಲ್ಲಿ ತಾನಾಗಿಯೇ ಬೆಳೆಯುವ ಸಾವಿರಾರು ಸಸ್ಯಗಳಿವೆ. ಅವುಗಳಲ್ಲಿ ಹೆಚ್ಚಿನವುಗಳು ನಾವು ಕಳೆಗಿಡ ಎಂದು ಭಾವಿಸಿ ನಿರ್ಲಕ್ಷಿಸುತ್ತೇವೆ. ಆದರೆ ಅಂತಹ ಸಸ್ಯಗಳಲ್ಲಿ ಅತ್ಯಂತ ಅಮೂಲ್ಯವಾದದ್ದು ನೆಲನೆಲ್ಲಿ. ಇದನ್ನು ಕಿರುನೆಲ್ಲಿ ಅಥವಾ ಸಂಸ್ಕೃತದಲ್ಲಿ ಭೂಮಿ ಆಮ್ಲಕ್ಕಿ ಅಂತೆಲ್ಲ ಕರೀತಾರೆ. ನೋಡೋದಕ್ಕೆ ಅತಿ ಸಣ್ಣದಾಗಿ ಕಂಡರೂ ಇದರ ಔಷಧೀಯ ಗುಣಗಳು ಮಾತ್ರ ಬೆಟ್ಟದಷ್ಟು ದೊಡ್ಡವು. ನೆಲನೆಲ್ಲಿ ಎಂಬ ಹೆಸರು ಈ ಗಿಡಕ್ಕೆ ಬರಲು ಅದರ ವಿಶಿಷ್ಟ ರೂಪವೇ ಕಾರಣ. ಈ ಸಸ್ಯದ ಎಲೆಗಳು ನೋಡಲು ನೆಲ್ಲಿಕಾಯಿ ಗಿಡದ ಎಲೆಗಳಂತೆಯೇ ಇರುತ್ತೆ. ಇದು ನೆಲದ ಮೇಲೆ ಹರಡಿಕೊಂಡಂತೆ ಕೇವಲ 10ರಿಂದ 60 ಸೆಂಟಿಮೀಟರ್ ಎತ್ತರದವರೆಗೆ ಮಾತ್ರ ಬೆಳೆಯುವ ಪುಟ್ಟ ಗಿಡವಾಗಿರೋದ್ರಿಂದ ಇದನ್ನು ನೆಲದ ಮೇಲಿರುವ ನೆಲ್ಲಿ ಅಥವಾ ನೆಲನೆಲ್ಲಿ ಅಂತ ಕರೆಯಲಾಗುತ್ತೆ. ಇದರ ಮತ್ತೊಂದು ವಿಶೇಷವೇನೆಂದರೆ ಪ್ರತಿಯೊಂದು ಎಲೆಯ ಹಿಂಬದಿಯಲ್ಲಿ ಸಾಲಾಗಿ ಜೋಡಿಸಿದಂತೆ ಪುಟ್ಟ ಪುಟ್ಟ ಕಾಯಿಗಳಿರುತ್ತೆ. ಇವುಗಳನ್ನು ನೋಡಿದರೆ ನೆಲ್ಲಿಕಾಯಿಯ ಪುಟ್ಟ ಆವೃತ್ತಿಯಂತೆ ಭಾಸವಾಗುತ್ತೆ. ಈ ವಿಶಿಷ್ಟ ರಚನೆಯೇ ಈ ಔಷಧೀಯ ಗಿಡವನ್ನು ಸುಲಭವಾಗಿ ಗುರುತಿಸಲು ನಮಗೆ ಸಹಾಯ ಮಾಡುತ್ತೆ. ಇಂದಿನ ಧಾವಂತ ಬದುಕಿನಲ್ಲಿ ನಮಗೆ ಅರಿವಿಲ್ಲದಂತೆ ನಮ್ಮ ಆಹಾರ ಪದ್ಧತಿ ಹಾಗೆಯೇ ಜೀವನ ಶೈಲಿಯಿಂದ ಲಿವರು ಹಾಗೆಯೇ ಕಿಡ್ನಿ ಸಮಸ್ಯೆಗಳು ಹೆಚ್ಚಾಗ್ತಿವೆ. ಇಂತಹ ಮಾರಕ ಕಾಯಿಲೆಗಳಿಗೆ ಸಾವಿರಾರು ರೂಪಾಯಿ ಖರ್ಚು ಮಾಡುವ ಬದಲು ನಮ್ಮ ಹಿತ್ತಲಲ್ಲೇ ಸಿಗುವ ಈ ಪುಟ್ಟ ಗಿಡ ಸಂಜೀವಿನಿಯಂತೆ ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳಿಯೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಲಿವರು, ಕಾಮಾಲೆ ರೋಗಕ್ಕೆ ರಾಮಬಾಣ ಈ ನೆಲನೆಲ್ಲಿ. ಲಿವರ್ ಸಂಬಂಧಿತ ಸಮಸ್ಯೆಗಳಿಗೆ ಜಗತ್ತಿನಲ್ಲೇ ಅತ್ಯುತ್ತಮ ಮನೆಮದ್ದು ಅಂದರೆ ಈ ನೆಲನೆಲ್ಲಿ. ಇದು ಲಿವರನ್ನು ಡಿಟಾಕ್ಸ್ ಮಾಡಿ ಹೆಪಟೈಟ್ಸ್ ಬಿ ಹಾಗೆಯೇ ಕಾಮಾಲೆ ಏನಂತ ಕರಿತೀವಿ, ಜಾಂಡೀಸ್ ಅಂತ ರೋಗವನ್ನು ಬುಡ ಸಮೇತ ನಿವಾರಿಸಲು ಸಹಾಯ ಮಾಡುತ್ತೆ. ಲಿವರ್ನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವಲ್ಲಿ ಇದನ್ನು ಮೀರಿಸುವ ಮತ್ತೊಂದು ಸಸ್ಯ ಇಲ್ಲ. ಹಾಗೆಯೇ ಕಿಡ್ನಿಯಲ್ಲಿ ಕಲ್ಲುಗಳೇನಾದರೂ ಇದ್ದರೆ ನಿವಾರಣೆ ಮಾಡುತ್ತೆ. ನೆಲನೆಲ್ಲಿ ಗಿಡಕ್ಕೆ ಇಂಗ್ಲೀಷ್ನಲ್ಲಿ ಸ್ಟೋನ್ ಬ್ರೇಕರ್ ಅಂತ ಕರೀತಾರೆ. ಇದು ಮೂತ್ರಪಿಂಡದಲ್ಲಿ ಉಂಟಾಗುವ ಸಣ್ಣ ಸಣ್ಣ ಕಲ್ಲುಗಳನ್ನು ನೈಸರ್ಗಿಕವಾಗಿ ಕರಗಿಸಿ ಹೊರಹಾಕಲು ಹಾಗೆಯೇ ಕಿಡ್ನಿ ಆರೋಗ್ಯವನ್ನು ಸುಧಾರಿಸಲು ವರದಾನ ಇದು. ಹಾಗೆಯೇ ಮೂತ್ರನಾಳದ ಸೋಂಕು, ಯೂರಿನ್ ಇನ್ಫೆಕ್ಷನ್ ಆಗಿದ್ದರೆ ಈ ಸೋಂಕನ್ನು ಕೂಡ ನಿವಾರಣೆ ಮಾಡುತ್ತೆ. ಮೂತ್ರ ವಿಸರ್ಜನೆ ವೇಳೆ ಉರಿ ಅಥವಾ ತಡೆ ಸೋಂಕು ಇದ್ದರೆ ನೆಲನೆಲ್ಲಿಯನ್ನು ಸೇವಿಸೋದ್ರಿಂದ ತಕ್ಷಣದ ಆರಾಮ ಸಿಗುತ್ತೆ. ಇದು ಮೂತ್ರಕೋಶವನ್ನು ಶುದ್ಧೀಕರಿಸಿ ವಿಷಕಾರಿ ಅಂಶಗಳನ್ನು ಹೊರಹಾಕುತ್ತೆ. ಹಾಗೆಯೇ ಈ ನೆಲನೆಲ್ಲಿ ವಿಟಮಿನ್ ಸಿಯ ಒಂದು ಗಣಿ. ನೆಲನೆಲ್ಲಿಯಲ್ಲಿ ಕಿತ್ತಳೆ ಅಥವಾ ನಿಂಬೆ ಹಣ್ಣಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೈಸರ್ಗಿಕ ವಿಟಮಿನ್ ಸಿ ಅಡಗಿದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ವೈರಲ್ ಜ್ವರ ಹಾಗೆಯೇ ಶೀತದಿಂದ ನಮ್ಮನ್ನು ರಕ್ಷಿಸುತ್ತೆ. ಮಧುಮೇಹ, ಬಿಪಿಯನ್ನು ನಿಯಂತ್ರಣ ಮಾಡುತ್ತೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹಾಗೆಯೇ ಅಧಿಕ ರಕ್ತದೊತ್ತಡವನ್ನು ಸಮತೋಲನದಲ್ಲಿಡಲು ಈ ಗಿಡದ ಸತ್ವಗಳು ಬಹಳ ಸಹಕಾರಿ.
ಹಾಗೆಯೇ ಚರ್ಮದ ಕಾಯಿಲೆಗಳೇನಾದರೂ ಇದ್ದರೆ ರಕ್ತವನ್ನು ಶುದ್ಧೀಕರಿಸುವ ಗುಣ ಈ ಒಂದು ನೆಲನಲ್ಲಿಯಲ್ಲಿರೋದ್ರಿಂದ ತುರಿಕೆ, ಕಜ್ಜಿ ಹಾಗೆಯೇ ಮುಖದ ಮೇಲಿನ ಕಲೆಗಳು ನಿವಾರಣೆಯಾಗಿ ಚರ್ಮವು ಕಾಂತಿಯುತವಾಗಿರುತ್ತೆ. ಹಾಗೆಯೇ ಕಣ್ಣಿನ ದೃಷ್ಟಿಯನ್ನು ಕೂಡ ಸುಧಾರಣೆ ಮಾಡುತ್ತೆ. ಆಯುರ್ವೇದದ ಪ್ರಕಾರ ನೆಲನೆಲ್ಲಿಯ ನಿಯಮಿತ ಸೇವನೆಯು ಕಣ್ಣಿನ ದೃಷ್ಟಿಯನ್ನು ತೀಕ್ಷ್ಣಗೊಳಿಸಲು ಕೂಡ ಸಹಕಾರಿ ಮಾಡುತ್ತೆ. ನೆಲನೆಲ್ಲಿ ಜೀರ್ಣಶಕ್ತಿ ಸುಧಾರಣೆ ಕೂಡ ಮಾಡುತ್ತೆ. ಅಜೀರ್ಣ, ಗ್ಯಾಸ್ಟ್ರಿಕ್ಕು ಹಾಗೆಯೇ ಮಲಬದ್ಧತೆಯಂತಹ ಹೊಟ್ಟೆಯ ಸಮಸ್ಯೆಗಳಿಗೆ ಇದು ಹಿತ ನೀಡುತ್ತೆ. ದೇಹಕ್ಕೆ ತಂಪು ಕೂಡ ನೀಡುತ್ತೆ. ಬೇಸಿಗೆ ಕಾಲದಲ್ಲಿ ಅಥವಾ ದೇಹದಲ್ಲಿ ಅತಿಯಾದ ಉಷ್ಣತೆ ಇದ್ದಾಗ ನೆಲನೆಲ್ಲಿ ಹಾಗೆಯೇ ಹಾಲಿನ ಈ ಒಂದು ಮಿಶ್ರಣವು ದೇಹವನ್ನು ತಂಪುಗೊಳಿಸಲು ಹಾಗೆಯೇ ಮನಸ್ಸಿಗೆ ತಾಜಾತನ ನೀಡಲು ಸಹಕಾರಿಯಾಗಿ ಕಾರ್ಯನಿರ್ವಹಿಸುತ್ತೆ. ಹಾಗೆಯೇ ಯಾವೆಲ್ಲ ರೂಪದಲ್ಲಿ ಈ ನೆಲನೆಲ್ಲಿಯನ್ನು ನಾವು ಸೇವನೆ ಮಾಡ್ಬೋದು ಅಂತಂದರೆ ಕಷಾಯದ ರೂಪದಲ್ಲಿ ಇಡೀ ಗಿಡವನ್ನು ಬೇರು ಸಮೇತ ಚೆನ್ನಾಗಿ ತೊಳೆದು ನೀರಿನಲ್ಲಿ ಕುದಿಸಿ ನೀರು ಅರ್ಧದಷ್ಟಾದ ಮೇಲೆ ಅದನ್ನು ಸೋಸಿಕೊಂಡು ಕುಡಿಯೋದ್ರಿಂದ ದೇಹಕ್ಕೆ ಬಹಳ ತಂಪು ಹಾಗೆಯೇ ಆರೋಗ್ಯಕರ. ಹಾಗೆಯೇ ತಾಜಾ ಜ್ಯೂಸನ್ನು ಕೂಡ ನೀವು ಸೇವನೆ ಮಾಡ್ಬೋದು. ತಾಜಾ ನೆಲನೆಲ್ಲಿ ಎಲೆಗಳನ್ನು ಜಜ್ಜಿ ತೆಗೆದ ರಸವನ್ನು ಸ್ವಲ್ಪ ನೀರಿನೊಂದಿಗೆ ಬೆರೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಹಾಗೆಯೇ ನೊರೆ ಹಾಲಿನೊಂದಿಗೆ ವಿಶೇಷ ಬಳಕೆಯನ್ನು ನೀವು ಮಾಡ್ಬೋದು. ಸಾಂಪ್ರದಾಯಿಕ ವೈದ್ಯ ಪದ್ಧತಿಯಲ್ಲಿ ನೆಲನೆಲ್ಲಿಯ ರಸವನ್ನು ಹಸಿ ಹಾಲಿನೊಂದಿಗೆ ಬೆರೆಸಿ ಸೇವನೆ ಮಾಡೋದ್ರಿಂದ ಪವಾಡದಂತೆ ಕೆಲಸ ಮಾಡುತ್ತೆ. ಇದು ಲಿವರನ್ನು ಅತ್ಯಂತ ವೇಗವಾಗಿ ಪುನಶ್ಚೇತನಗೊಳಿಸುತ್ತೆ. ಹಾಗೆಯೇ ಪೌಡರ್ ಅಥವಾ ಟ್ಯಾಬ್ಲೆಟ್ ರೂಪದಲ್ಲಿ ಕೂಡ ನೀವು ತೊಗೊಬೋದು. ಯಾವ ರೀತಿ ಅಂದರೆ ತಾಜಾ ಗಿಡ ಸಿಗದವರು ಮಾರುಕಟ್ಟೆಯಲ್ಲಿ ಲಭ್ಯವಿರುವ ನೆಲನೆಲ್ಲಿಯ ಚೂರ್ಣ ಅಥವಾ ಮಾತ್ರೆಗಳನ್ನು ವೈದ್ಯರ ಸಲಹೆಯಂತೆ ಬಳಸಬಹುದು. ನೆಲನೆಲ್ಲಿಯು ಅತ್ಯಂತ ಶಕ್ತಿಶಾಲಿ ಔಷಧಿಯಾಗಿರೋದ್ರಿಂದ ಗರ್ಭಿಣಿಯರು ಹಾಗೆಯೇ ಗಂಭೀರ ಆರೋಗ್ಯ ಸಮಸ್ಯೆ ಇರುವಂಥವರು ಆಯುರ್ವೇದ ವೈದ್ಯರ ಮಾರ್ಗದರ್ಶನದಲ್ಲಿ ಇದನ್ನು ಬಳಸುವುದು ಸೂಕ್ತ. ಈ ಗಿಡವನ್ನು ನೀವೆಂದಾದರೂ ಬಳಸಿದ್ದೀರಾ? ನಿಮ್ಮ ಅನುಭವವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನು ಸೇವ್ ಮಾಡಿಟ್ಕೊಳ್ಳಿ. ಈ ಚಿಕ್ಕ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನಷ್ಟು ಅಪ್ಡೇಟ್ಗಾಗಿ ಹಳ್ಳಿಮನೆ ಔಷಧಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಹಾಗೆಯೇ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ. ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು.